ಎಲ್ಲರಿಗೂ ನಮಸ್ಕಾರಗಳು. ಇಂದು ರಾಷ್ಟ್ರೀಯ ಸರ್ವೋದಯ ದಿನ, ಹುತಾತ್ಮ ದಿನಾಚರಣೆ. ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ರಕ್ತ ಮಾಂಸಗಳಿಂದ ಕೂಡಿದ ಇಂಥ ಒಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ನಡೆದಾಡುತ್ತಿದ್ದರೆಂಬುದನ್ನು ಶತಮಾನಗಳ ನಂತರ ನಂಬುವುದೇ ಕಷ್ಟವಾಗಬಹುದು ಎಂದಿದ್ದರು. ಅಹಿಂಸೆ, ಶಾಂತಿ ಪ್ರತೀಕವಾಗಿದ್ದ ರಾಮರಾಜ್ಯದ ಕನಸು ಕಂಡ ನಮ್ಮ ಬಾಪು ರಾಷ್ಟ್ರಪಿತ ಮೋಹನ್ ದಾಸ್ ಕರಮಚಂದ್ರ ಗಾಂಧಿಯವರು ಹತ್ಯೆಯಾದಂತಹ ದಿನ ಇದು. 1948 ಜನವರಿ 30ರಂದು ನಾಥೂರಾಮ್ ಗೂಡ್ಸೆ ಹಾಗೂ ಅವನ ಸಹಚರರು ಸಂಜೆ ದೈನಂದಿನ ಪ್ರಾರ್ಥನಾ ಸಭೆಗೆ ತೆರಳುತ್ತಿದ್ದಾಗ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಹಿಂದೂಗಳು ಮತ್ತು ಮುಸಲ್ಮಾನರು ಸೌಹಾರ್ದತೆಯಿಂದ ಬಾಳಬೇಕೆಂಬ ಗಾಂಧೀಜಿಯವರ ನಂಬಿಕೆಯನ್ನು ಒಪ್ಪದ ಗೂಡ್ಸೆ ಹಾಗೂ ಅವನ ಸಹಚರಕರು ಈ ಹತ್ಯೆಯನ್ನು ಕೈಗೊಂಡಿದ್ದರು. ಭಾರತ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಭಾರತಕ್ಕೆ ನೀಡಿದ ಕೊಡುಗೆ ಮತ್ತು ಅವರ ತ್ಯಾಗವನ್ನು ಸ್ಮರಿಸಿ ಪ್ರತಿ ವರ್ಷ ಅವರು ಹತ್ಯೆಯಾದಂತಹ ಈ ದಿನವನ್ನು ಹುತಾತ್ಮ ದಿನವನ್ನಾಗಿ ಆಚರಿಸಲಾಗ್ತಿದೆ. ಈ ದಿನದಂದು ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು, 3 ಸೇನಾ ಮುಖ್ಯಸ್ಥರು ರಾಜ್ಘಾಟ್ ಸ್ಮಾರಕದ ಸಮಾಧಿಯಲ್ಲಿ ಒಟ್ಟುಗೂಡಿ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗ್ತಿದೆ. ಸುಮಾರು ಬೆಳಗ್ಗೆ 11 ಗಂಟೆಯ ಸಮಯದಲ್ಲಿ ದೇಶದಾದ್ಯಂತ 2 ನಿಮಿಷಗಳ ಮೌನವನ್ನು ಆಚರಿಸುವ ಮೂಲಕ ಆ ಹುತಾತ್ಮ ಮಹಾತ್ಮ ಗಾಂಧಿಯವರಿಗೆ ನಾವು ನಮನವನ್ನು ಸಲ್ಲಿಸಲಾಗ್ತಿದೆ. ಭಾರತ ಪಾಕಿಸ್ತಾನದ ವಿಭಜನೆಗೂ ಮುನ್ನ ಭಾರತದಲ್ಲಿ ಕೈಗೊಂಡ ಸ್ವತಂತ್ರ ಹೋರಾಟದ ದಿಕ್ಕನ್ನು ಬದಲಿಸಿದವರು ಗಾಂಧೀಜಿ. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ನಂತರ ಗೋಪಾಲಕೃಷ್ಣ ಗೋಖಲೆಯವರ ನಾಯಕತ್ವದಲ್ಲಿ ಭಾರತದ ಸಮಸ್ಯೆಗಳನ್ನು ಅರಿತು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಪರಿಚಯವಾದರು. ಅಸಹಕಾರ ಆಂದೋಲನದ ಮೂಲಕ ಅಹಿಂಸೆ ಮತ್ತು ಶಾಂತಿಯ ಶಸ್ತ್ರಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭಿಸಿದರು. ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹ, ಸ್ವರಾಜ್ ಚಳುವಳಿ, ಕ್ವಿಟ್ ಇಂಡಿಯಾ ಆಂದೋಲನ ಹೀಗೆ ಅನೇಕ ಚಳುವಳಿಗಳಲ್ಲಿ ಗಾಂಧೀಜಿಯವರ ಅಸ್ತ್ರ ಅಹಿಂಸೆಯೇ ಆಗಿತ್ತು. ಅಹಿಂಸೆ ಮೂಲಕ ಸ್ವಾತಂತ್ರ್ಯ ಗಳಿಸಿದಂತಹ ಆ ಗೌರವ ನಮನ ಸಲ್ಲಿಸುವ ಆತ್ಮನ ಅಂತ್ಯ ಮಾತ್ರ ದುರಂತವಾಗಿತ್ತು. ಗಾಂಧೀಜಿಯವರ ಹತ್ಯೆಯ ಕಾರಣಗಳೇನೇ ಇದ್ದರೂ ಆ ಮಹಾನ್ ಚೇತನ ಮತ್ತೊಮ್ಮೆ ಹುಟ್ಟಿ ಬರಲೆನ್ನುವುದೇ ನಮ್ಮ ಆಸೆ. ಧನ್ಯವಾದಗಳು.